ಅಫ್ಘಾನ್ ಸಂತ್ರಸ್ತರ ನೆರವಿಗೆ ಧಾವಿಸಿದ ಭಾರತ. ಕಾಬೂಲ್ ದಾಳಿ ಬೆನ್ನಲ್ಲೇ 2.5 ಟನ್ ತುರ್ತು ಔಷಧಿ ರವಾನೆ. ಅಫ್ಘಾನಿಸ್ತಾನದ ರಾಜಧಾನಿ ಮೇಲೆ ಕಾಬೂಲ್ನಲ್ಲಿ ಇತ್ತೀಚೆಗೆ ಮಾರ್ಚ್ 16ರಂದು ನಡೆದ ಭೀಕರ ವೈಮಾನಿಕ ದಾಳಿಯಿಂದ ಗಾಯಗೊಂಡವರ ಚಿಕಿತ್ಸೆಗಾಗಿ ಭಾರತ ಸರ್ಕಾರವು 2.5 ಟನ್ ತೂಕದ ತುರ್ತು ವೈದ್ಯಕೀಯ ನೆರವನ್ನ ಶುಕ್ರವಾರ ಕಳಿಸಿಕೊಟ್ಟಿದೆ. ಈ ಮೂಲಕ ಸಂಕಷ್ಟದ ಸಮಯದಲ್ಲೂ ಅಫ್ಘಾನ್ ಜನತೆಯೊಂದಿಗೆ ಭಾರತ ಸದಾ ಇರಲಿದೆ ಎಂಬ ಸಂದೇಶವನ್ನು ಕೂಡ ರವಾನೆ ಮಾಡಿದೆ ನಮ್ಮ ಭಾರತ. ಭಾರತೀಯ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರರಾದಂತಹ ರಣಧೀರ್ ಜೈಸ್ವಾಲ್ ಅವರು ಮಾಹಿತಿಯನ್ನ ನೀಡಿದ್ದಾರೆ. ಕಾಬೂಲ್ ಮೇಲಿನ ಭೀಕರ ದಾಳಿಯಲ್ಲಿ ಗಾಯಗೊಂಡವರು ಶೀಘ್ರವಾಗಿ ಚೇತರಿಸಿಕೊಳ್ಳಲಿ ಎಂಬ ಉದ್ದೇಶದಿಂದ ನಾವು ಈ ಸಹಾಯವನ್ನ ಕಳುಹಿಸ್ತಾ ಇದ್ದೀವಿ ಎಂದು ತಿಳಿಸಿದ್ದಾರೆ. ರಣಧೀರ್ ಜೈಸ್ವಾಲ್ ಇವರು ಭಾರತೀಯ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರರಾಗಿದ್ದಾರೆ. ಇನ್ನು 2.5 ಟನ್ ಸಾಮಗ್ರಿಗಳಲ್ಲಿ ಏನಿದೆ ಅಂತಂದ್ರೆ ತುರ್ತು ಜೀವಕೋಶ ರಕ್ಷಕ ಔಷಧಿಗಳು ಎಮರ್ಜೆನ್ಸಿ ಮೆಡಿಸಿನ್ಸ್, ವೈದ್ಯಕೀಯ ಉಪಕರಣಗಳು ಮೆಡಿಕಲ್ ಇಕ್ವಿಪ್ಮೆಂಟ್ಸ್ ಮತ್ತು ಗಾಯಾಳುಗಳ ಚಿಕಿತ್ಸೆಗೆ ಬೇಕಾದ ಅಗತ್ಯ ಕಿಟ್ಗಳು ಸೇರಿವೆ. ಈ 2.5 ಟನ್ ಸಾಮಗ್ರಿಗಳಲ್ಲಿ ಪಾಕಿಸ್ತಾನವು ನಡೆಸಿದ ಈ ವೈಮಾನಿಕ ದಾಳಿಯನ್ನ ಭಾರತವು ಈಗಾಗಲೇ ಕಟುವಾಗಿ ಖಂಡಿಸಿದೆ. ಅಫ್ಘಾನಿಸ್ತಾನದ ಸಾರ್ವಭೌಮತ್ವಕ್ಕೆ ಧಕ್ಕೆ ತರುವ ಇಂತಹ ಕೃತ್ಯಗಳನ್ನು ಒಪ್ಪಲು ಸಾಧ್ಯವಿಲ್ಲ ಎಂದು ಭಾರತ ಸ್ಪಷ್ಟವಾಗಿ ಹೇಳಿದೆ. ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಆಡಳಿತ ಇದೆ. ಆದರೂ ಕೂಡ ಅಲ್ಲಿನ ಸಾಮಾನ್ಯ ನಾಗರಿಕರ ಹಿತದೃಷ್ಟಿಯಿಂದ ಭಾರತವು ಆಹಾರ ಧಾನ್ಯಗಳು ಮತ್ತು ಔಷಧಿಗಳನ್ನು ನಿರಂತರವಾಗಿ ಪೂರೈಸುತ್ತಾ ಬಂದಿದೆ.